ಭಾರತದ ಸೇನೆ ಮೊದಲೇ ಬಲಿಷ್ಠ, ಸೂಪರ್ ಪವರ್ ಕಂಟ್ರಿ ನಮ್ಮ ದೇಶ. ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ನಿಂತರೆ ನಮ್ಮ ಯೋಧರಿಗೆ ಅಸೀಮ ಬಲ ಸಿಕ್ಬಿಡುತ್ತೆ. ಇದೀಗ ನಮ್ಮ ಸೇನೆಗೆ ಮತ್ತಷ್ಟು ಬಲ ಭೀಮರು ಬರ್ತಿದ್ದಾರೆ. ಈ ಸುದ್ದಿಯನ್ನ ಕೇಳಿ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಫೇಲ್ ಈ ಯುದ್ಧ ವಿಮಾನದ ಬಗ್ಗೆ ಭಾರತಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಜಾಸ್ತಿ ಗೊತ್ತಿದೆ. ಆಪರೇಷನ್ ಸಿಂಧೂರ ಕಾಲದಲ್ಲಿ ರಫೇಲ್ಗಳು ಕೊಟ್ಟ ಕಾಟಕ್ಕೆ ಅಸೀಂ ಮುನೀರಾ ಬಂಕರ್ ಸೇರಿದ್ದ. ಪ್ರಧಾನಿ ಶಹಬಾಜ್ ಎಸಿ ರೂಮ್ನಲ್ಲೇ ಬೆವೆತಿದ್ದ. ಇದೀಗ ಭಾರತಕ್ಕೆ ಮತ್ತಷ್ಟು ರಫೇಲ್ಗಳು ಎಂಟ್ರಿ ಕೊಡ್ತಿವೆ. ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಖರೀದಿ. ಡಾಲರ್ ಬದಲು ಯೂರೋ ಕೊಡಲಿದೆ ಭಾರತ. ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಜೆಟ್ ಖರೀದಿಗೆ ಭಾರತ ರಕ್ಷಣಾ ಮಂಡಳಿ ಅನುಮತಿ ನೀಡಿದೆ. ಕಳೆದ ಕೆಲವು ತಿಂಗಳಲ್ಲಿ ಹಲವಾರು ದೇಶಗಳೊಂದಿಗೆ ಪ್ರಮುಖ ಒಪ್ಪಂದಗಳನ್ನ ಮಾಡಿಕೊಳ್ಳುವಲ್ಲಿ ನಿರತವಾಗಿರುವ ಭಾರತ ಇದೀಗ ಫ್ರಾನ್ಸ್ನಿಂದ ರಫೇಲ್ F4 ಫೈಟರ್ ಜೆಟ್ ಖರೀದಿಗೆ ಮುಂದಾಗಿದೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಇದೇ ತಿಂಗಳು 19, 20ರಂದು ಭಾರತ ಭೇಟಿ ಕೈಗೊಳ್ಳಲಿದ್ದಾರೆ. ಆಗ ಭಾರತ 114 ರಫೇಲ್ ಜೆಟ್ಗಳ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ. ಈಗಾಗಲೇ ಅನುಮೋದನೆ ಪಡೆಯಲಾಗಿರುವ 42 ಸ್ಕ್ವಾಡ್ರನ್ಗಳನ್ನ 29 ಸ್ಕ್ವಾಡ್ರನ್ಗಳಿಗೆ ಇಳಿಸಲಾಗಿದ್ದು, ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಜೆಟ್ಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. ಇದು 3,25,000 ಕೋಟಿ ಮೌಲ್ಯದ ಬೃಹತ್ ಒಪ್ಪಂದವಾಗಿದ್ದು, ಈ ಒಪ್ಪಂದದ ವ್ಯವಹಾರ ಡಾಲರ್ ಮೂಲಕ ನಡೆಯುವುದಿಲ್ಲ. ಅಷ್ಟು ಹಣವನ್ನ ಭಾರತ ಯೂರೋದಲ್ಲಿ ಕೊಡಲಿದೆ. ಇದು ಭಾರತದ ಅತಿ ದೊಡ್ಡ ಯುದ್ಧ ವಿಮಾನ ಖರೀದಿ ಒಪ್ಪಂದವಾಗಿದೆ. ಸದ್ಯ ಭಾರತೀಯ ವಾಯುಪಡೆ ಹಲವು ಸ್ಕ್ವಾಡ್ರನ್ ಕೊರತೆ ಎದುರಿಸುತ್ತಿದೆ. ಈಗ ಭಾರತ 29 ಫೈಟರ್ ಸ್ಕ್ವಾಡ್ರನ್ಗಳನ್ನ ನಿರ್ವಹಿಸುತ್ತಿದೆ. 114 ರಫೇಲ್ ಜೆಟ್ ಪೈಕಿ 14 ಸಿದ್ಧ ವಿಮಾನಗಳು ಸಿಗಲಿವೆ. ಉಳಿದ ಯುದ್ಧ ವಿಮಾನ ಭಾರತದಲ್ಲೇ ತಯಾರಾಗಲಿವೆ. ಯುದ್ಧ ವಿಮಾನಗಳ ಶೇಕಡ 80ರಷ್ಟನ್ನು ದೇಶೀಯವಾಗಿ ಉತ್ಪಾದಿಸುವ ನಿರೀಕ್ಷೆ ಇದೆ. ಸ್ಥಳೀಯ ಉತ್ಪಾದನೆ ಮತ್ತು ವಿಮಾನಗಳ ಜೋಡಣೆಗಾಗಿ ಭಾರತೀಯ ಖಾಸಗಿ ವಲಯದ ಕಂಪನಿಗಳೊಂದಿಗೆ ಡಸಾಲ್ಟ್ ಏವಿಯೇಷನ್ ಒಪ್ಪಂದ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ರಫೇಲ್ ಯುದ್ಧ ವಿಮಾನ ಖರೀದಿ ನಿರ್ಧಾರ ಭಾರತದ ಬುದ್ಧಿವಂತಿಕೆಯ ನಡೆಯಾಗಿದೆ. ಇದು ಭಾರತದ ವಾಯುಪಡೆಗೆ ದೊಡ್ಡ ಮಟ್ಟದ ಬಲ ತುಂಬುವುದರಲ್ಲಿ ಅನುಮಾನವೇ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಸೇನೆ ಮೊದಲೇ ಬಲಿಷ್ಠ, ಸೂಪರ್ ಪವರ್ ಕಂಟ್ರಿ ನಮ್ಮ ದೇಶ. ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ನಿಂತರೆ ನಮ್ಮ ಯೋಧರಿಗೆ ಅಸೀಮ ಬಲ ಸಿಕ್ಬಿಡುತ್ತೆ. ಇದೀಗ ನಮ್ಮ ಸೇನೆಗೆ ಮತ್ತಷ್ಟು ಬಲ ಭೀಮರು ಬರ್ತಿದ್ದಾರೆ. ಈ ಸುದ್ದಿಯನ್ನ ಕೇಳಿ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಫೇಲ್ ಈ ಯುದ್ಧ ವಿಮಾನದ ಬಗ್ಗೆ ಭಾರತಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಜಾಸ್ತಿ ಗೊತ್ತಿದೆ. ಆಪರೇಷನ್ ಸಿಂಧೂರ ಕಾಲದಲ್ಲಿ ರಫೇಲ್ಗಳು ಕೊಟ್ಟ ಕಾಟಕ್ಕೆ ಅಸೀಂ ಮುನೀರಾ ಬಂಕರ್ ಸೇರಿದ್ದ. ಪ್ರಧಾನಿ ಶಹಬಾಜ್ ಎಸಿ ರೂಮ್ನಲ್ಲೇ ಬೆವೆತಿದ್ದ. ಇದೀಗ ಭಾರತಕ್ಕೆ ಮತ್ತಷ್ಟು ರಫೇಲ್ಗಳು ಎಂಟ್ರಿ ಕೊಡ್ತಿವೆ. ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಖರೀದಿ. ಡಾಲರ್ ಬದಲು ಯೂರೋ ಕೊಡಲಿದೆ ಭಾರತ. ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಜೆಟ್ ಖರೀದಿಗೆ ಭಾರತ ರಕ್ಷಣಾ ಮಂಡಳಿ ಅನುಮತಿ ನೀಡಿದೆ. ಕಳೆದ ಕೆಲವು ತಿಂಗಳಲ್ಲಿ ಹಲವಾರು ದೇಶಗಳೊಂದಿಗೆ ಪ್ರಮುಖ ಒಪ್ಪಂದಗಳನ್ನ ಮಾಡಿಕೊಳ್ಳುವಲ್ಲಿ ನಿರತವಾಗಿರುವ ಭಾರತ ಇದೀಗ ಫ್ರಾನ್ಸ್ನಿಂದ ರಫೇಲ್ F4 ಫೈಟರ್ ಜೆಟ್ ಖರೀದಿಗೆ ಮುಂದಾಗಿದೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಇದೇ ತಿಂಗಳು 19, 20ರಂದು ಭಾರತ ಭೇಟಿ ಕೈಗೊಳ್ಳಲಿದ್ದಾರೆ. ಆಗ ಭಾರತ 114 ರಫೇಲ್ ಜೆಟ್ಗಳ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ. ಈಗಾಗಲೇ ಅನುಮೋದನೆ ಪಡೆಯಲಾಗಿರುವ 42 ಸ್ಕ್ವಾಡ್ರನ್ಗಳನ್ನ 29 ಸ್ಕ್ವಾಡ್ರನ್ಗಳಿಗೆ ಇಳಿಸಲಾಗಿದ್ದು, ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಜೆಟ್ಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. ಇದು 3,25,000 ಕೋಟಿ ಮೌಲ್ಯದ ಬೃಹತ್ ಒಪ್ಪಂದವಾಗಿದ್ದು, ಈ ಒಪ್ಪಂದದ ವ್ಯವಹಾರ ಡಾಲರ್ ಮೂಲಕ ನಡೆಯುವುದಿಲ್ಲ. ಅಷ್ಟು ಹಣವನ್ನ ಭಾರತ ಯೂರೋದಲ್ಲಿ ಕೊಡಲಿದೆ. ಇದು ಭಾರತದ ಅತಿ ದೊಡ್ಡ ಯುದ್ಧ ವಿಮಾನ ಖರೀದಿ ಒಪ್ಪಂದವಾಗಿದೆ.
ಸದ್ಯ ಭಾರತೀಯ ವಾಯುಪಡೆ ಹಲವು ಸ್ಕ್ವಾಡ್ರನ್ ಕೊರತೆ ಎದುರಿಸುತ್ತಿದೆ. ಈಗ ಭಾರತ 29 ಫೈಟರ್ ಸ್ಕ್ವಾಡ್ರನ್ಗಳನ್ನ ನಿರ್ವಹಿಸುತ್ತಿದೆ. 114 ರಫೇಲ್ ಜೆಟ್ ಪೈಕಿ 14 ಸಿದ್ಧ ವಿಮಾನಗಳು ಸಿಗಲಿವೆ. ಉಳಿದ ಯುದ್ಧ ವಿಮಾನ ಭಾರತದಲ್ಲೇ ತಯಾರಾಗಲಿವೆ. ಯುದ್ಧ ವಿಮಾನಗಳ ಶೇಕಡಾ 80ರಷ್ಟನ್ನು ದೇಶೀಯವಾಗಿ ಉತ್ಪಾದಿಸುವ ನಿರೀಕ್ಷೆ ಇದೆ. ಸ್ಥಳೀಯ ಉತ್ಪಾದನೆ ಮತ್ತು ವಿಮಾನಗಳ ಜೋಡಣೆಗಾಗಿ ಭಾರತೀಯ ಖಾಸಗಿ ವಲಯದ ಕಂಪನಿಗಳೊಂದಿಗೆ ಡಸಾಲ್ಟ್ ಏವಿಯೇಷನ್ ಒಪ್ಪಂದ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ರಫೇಲ್ ಯುದ್ಧ ವಿಮಾನ ಖರೀದಿ ನಿರ್ಧಾರ ಭಾರತದ ಬುದ್ಧಿವಂತಿಕೆಯ ನಡೆಯಾಗಿದೆ. ಇದು ಭಾರತದ ವಾಯುಪಡೆಗೆ ದೊಡ್ಡ ಮಟ್ಟದ ಬಲ ತುಂಬುವುದರಲ್ಲಿ ಅನುಮಾನವೇ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಸೇನೆ ಮೊದಲೇ ಬಲಿಷ್ಠ, ಸೂಪರ್ ಪವರ್ ಕಂಟ್ರಿ ನಮ್ಮ ದೇಶ. ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ನಿಂತರೆ ನಮ್ಮ ಯೋಧರಿಗೆ ಅಸೀಮ ಬಲ ಸಿಕ್ಬಿಡುತ್ತೆ. ಇದೀಗ ನಮ್ಮ ಸೇನೆಗೆ ಮತ್ತಷ್ಟು ಬಲ ಭೀಮರು ಬರ್ತಿದ್ದಾರೆ. ಈ ಸುದ್ದಿಯನ್ನ ಕೇಳಿ ಪಾಕಿಸ್ತಾನ್ ಬೆಚ್ಚಿ ಬಿದ್ದಿದೆ. ರಫೇಲ್ ಈ ಯುದ್ಧ ವಿಮಾನದ ಬಗ್ಗೆ ಭಾರತಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಜಾಸ್ತಿ ಗೊತ್ತಿದೆ. ಆಪರೇಷನ್ ಸಿಂಧೂರ ಕಾಲದಲ್ಲಿ ರಫೇಲ್ಗಳು ಕೊಟ್ಟ ಕಾಟಕ್ಕೆ ಅಸೀಂ ಮುನೀರಾ ಬಂಕರ್ ಸೇರಿದ್ದ. ಪ್ರಧಾನಿ ಶಾಹಬಾಜ್ ಎಸಿ ರೂಮ್ನಲ್ಲೇ ಬೆವೆತಿದ್ದ. ಇದೀಗ ಭಾರತಕ್ಕೆ ಮತ್ತಷ್ಟು ರಫೇಲ್ಗಳು ಎಂಟ್ರಿ ಕೊಡ್ತಿವೆ. ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಖರೀದಿ. ಡಾಲರ್ ಬದಲು ಯೂರೋ ಕೊಡಲಿದೆ ಭಾರತ. ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಜೆಟ್ ಖರೀದಿಗೆ ಭಾರತ ರಕ್ಷಣಾ ಮಂಡಳಿ ಅನುಮತಿ ನೀಡಿದೆ. ಕಳೆದ ಕೆಲವು ತಿಂಗಳಲ್ಲಿ ಹಲವಾರು ದೇಶಗಳೊಂದಿಗೆ ಪ್ರಮುಖ ಒಪ್ಪಂದಗಳನ್ನ ಮಾಡಿಕೊಳ್ಳುವಲ್ಲಿ ನಿರತವಾಗಿರುವ ಭಾರತ ಇದೀಗ ಫ್ರಾನ್ಸ್ನಿಂದ ರಫೇಲ್ F4 ಫೈಟರ್ ಜೆಟ್ ಖರೀದಿಗೆ ಮುಂದಾಗಿದೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಇದೇ ತಿಂಗಳು 19, 20ರಂದು ಭಾರತ ಭೇಟಿ ಕೈಗೊಳ್ಳಲಿದ್ದಾರೆ. ಆಗ ಭಾರತ 114 ರಫೇಲ್ ಜೆಟ್ಗಳ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ. ಈಗಾಗಲೇ ಅನುಮೋದನೆ ಪಡೆಯಲಾಗಿರುವ 42 ಸ್ಕ್ವಾಡ್ರನ್ಗಳನ್ನ 29 ಸ್ಕ್ವಾಡ್ರನ್ಗಳಿಗೆ ಇಳಿಸಲಾಗಿದ್ದು, ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ ಜೆಟ್ಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. ಇದು 3,25,000 ಕೋಟಿ ಮೌಲ್ಯದ ಬೃಹತ್ ಒಪ್ಪಂದವಾಗಿದ್ದು, ಈ ಒಪ್ಪಂದದ ವ್ಯವಹಾರ ಡಾಲರ್ ಮೂಲಕ ನಡೆಯುವುದಿಲ್ಲ. ಅಷ್ಟು ಹಣವನ್ನ ಭಾರತ ಯೂರೋದಲ್ಲಿ ಕೊಡಲಿದೆ. ಇದು ಭಾರತದ ಅತಿ ದೊಡ್ಡ ಯುದ್ಧ ವಿಮಾನ ಖರೀದಿ ಒಪ್ಪಂದವಾಗಿದೆ. ಸದ್ಯ ಭಾರತೀಯ ವಾಯುಪಡೆ ಹಲವು ಸ್ಕ್ವಾಡ್ರನ್ ಕೊರತೆ ಎದುರಿಸುತ್ತಿದೆ. ಈಗ ಭಾರತ 29 ಫೈಟರ್ ಸ್ಕ್ವಾಡ್ರನ್ಗಳನ್ನ ನಿರ್ವಹಿಸುತ್ತಿದೆ. 114 ರಫೇಲ್ ಜೆಟ್ ಪೈಕಿ 14 ಸಿದ್ಧ ವಿಮಾನಗಳು ಸಿಗಲಿವೆ. ಉಳಿದ ಯುದ್ಧ ವಿಮಾನ ಭಾರತದಲ್ಲೇ ತಯಾರಾಗಲಿವೆ. ಯುದ್ಧ ವಿಮಾನಗಳ ಶೇಕಡಾ 80ರಷ್ಟನ್ನು ದೇಶೀಯವಾಗಿ ಉತ್ಪಾದಿಸುವ ನಿರೀಕ್ಷೆ ಇದೆ. ಸ್ಥಳೀಯ ಉತ್ಪಾದನೆ ಮತ್ತು ವಿಮಾನಗಳ ಜೋಡಣೆಗಾಗಿ ಭಾರತೀಯ ಖಾಸಗಿ ವಲಯದ ಕಂಪನಿಗಳೊಂದಿಗೆ ಡಸಾಲ್ಟ್ ಏವಿಯೇಷನ್ ಒಪ್ಪಂದ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ರಫೇಲ್ ಯುದ್ಧ ವಿಮಾನ ಖರೀದಿ ನಿರ್ಧಾರ ಭಾರತದ ಬುದ್ಧಿವಂತಿಕೆಯ ನಡೆಯಾಗಿದೆ. ಇದು ಭಾರತದ ವಾಯುಪಡೆಗೆ ದೊಡ್ಡ ಮಟ್ಟದ ಬಲ ತುಂಬುವುದರಲ್ಲಿ ಅನುಮಾನವೇ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.